ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಇವತ್ತು ಶಾಂತಿ ಸಭೆ ಕರೆಯಲಾಗಿತ್ತು. ಸಭೆಯಲ್ಲಿ ಸುಮಾರು ಸಂಘಟನೆಗಳು ಕೂಡ ಭಾಗಿಯಾಗಿದ್ದಾವೆ. ಎಲ್ಲರೂ ಚಿತ್ತಾಪುರ ಪಟ್ಟಣದಲ್ಲಿ 2ನೇ ತಾರೀಕು ನಾವು ಪಥಸಂಚಲನ ಮಾಡ್ತೀವಿ ಅಂತೇಳಿ ಈಗಾಗಲೇ ಸಂಘಟನೆಯವರು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ವರದಿ ಸಲ್ಲಿಸಿದ್ದಾರೆ. ಆದರೆ ಈಗಾಗಲೇ ನಮ್ಮ ರೈತ ಸಂಘಟನೆ ಎಲ್ಲ ಹಳ್ಳಿಗಳಲ್ಲಿ ತಿರುಗಾಡಿ ರೈತರ ಜೊತೆ ಸಭೆಗಳು ಕೂಡ ಮಾಡಿದ್ದೇವೆ. ಹಾಗಾಗಿ ನಮಗೂ 2ನೇ ತಾರೀಕಿಗೆ ಸಭೆ ನಮಗೆ ಪಥಸಂಚಲನಕ್ಕೆ ಅನುಮತಿ ಕೊಡ್ರಿ ಅಂತೇಳಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಶಾಂತಿ ಸಭೆಯಲ್ಲಿ ಈಗಾಗಲೇ ನಾವು ಅವರಿಗೆ ಮನವಿ ಸಲ್ಲಿಸಿದ್ವಿ. ಮಾನ್ಯ ಜಿಲ್ಲಾಧಿಕಾರಿಗಳು ಎಲ್ಲರ ಮನವಿ ಪತ್ರವನ್ನು ಇವತ್ತು ಸ್ವೀಕಾರ ಮಾಡಿದ್ದಾರೆ. ಆದರೆ 30ನೇ ತಾರೀಕು ಕೋರ್ಟ್ ಏನು ಆದೇಶ ಬರುತ್ತೆ ಆ ಕೋರ್ಟಿಗೆ ತಾವು ಆದೇಶದ ಪ್ರಕಾರ ತಮಗೆ ಅನುಮತಿ ನೀಡಲಿಕ್ಕೆ ನಾವು ಸಿದ್ಧರಿದ್ದೀವಿ. ಅಲ್ಲಿವರೆಗೂ ತಮಗೆ ಅನುಮತಿ ನೀಡುವುದಿಲ್ಲ ಅಂತೇಳಿ ಮಾನ್ಯ ಜಿಲ್ಲಾಧಿಕಾರಿಗಳು ಹೇಳಿದ್ದಾರೆ. ಇದು ಮೂಲಭೂತ ಹಕ್ಕು ಇದೆ. ಪ್ರತಿಯೊಬ್ಬರು ಕೂಡ ಇವತ್ತು ಹೋರಾಟ ಮಾಡೋದು, ಪಥಸಂಚಲನ ಮಾಡೋದು ಪ್ರತಿಯೊಬ್ಬರಿಗೆ ಹಕ್ಕಿದೆ. ಆದರೆ ಮಾನ್ಯ ಜಿಲ್ಲಾಧಿಕಾರಿಗಳು ಯಾಕೆ ಈ ತಡೆ ಹಿಡಿತಾ ಇದ್ದಾರೆ ಮನವಿ ಕೊಡಲಿಕ್ಕೆ, ಪರವಾನಗಿ ನೀಡಲಿಕ್ಕೆ ಅನ್ನುವಂಥದ್ದು ಭಾಳ ಸ್ಪಷ್ಟವಾಗಿ ತಿಳಿತಾ ಇದೆ. ಹಾಗಾಗಿ ಎಲ್ಲ ಇವತ್ತು ರೈತರ ಅತಿವೃಷ್ಟಿಯಿಂದ ದೀಪಾವಳಿಯಲ್ಲಿ ಸಂತೋಷದಿಂದ ಆಚರಣೆ ಮಾಡ್ತಾರೆ ಅಂತೇಳಿ ಎಲ್ಲರೂ ನಿರೀಕ್ಷೆ ಇಟ್ಕೊಂಡಿದ್ದೀವಿ. ಸರ್ಕಾರದಿಂದ ಪರಿಹಾರ ಬರುತ್ತೆ ಅತಿವೃಷ್ಟಿಯಾಗಿರುವಂಥ ರೈತರಿಗೆ ಅಂತ ತಿಳ್ಕೊಂಡಿದ್ದೀವಿ. ದೀಪಾವಳಿ ಆದರೂ ಕೂಡ ಇನ್ನೂ ರೈತರಿಗೆ ಅತಿವೃಷ್ಟಿಯ ಪರಿಹಾರ ಇನ್ನೂ ನೀಡಿಲ್ಲ. ಕೇಂದ್ರ ಸರ್ಕಾರ 1566 ಕೋಟಿ ಇವತ್ತು ನೆರೆ ರಾಜ್ಯ ಮಹಾರಾಷ್ಟ್ರಕ್ಕೆ ಕೊಟ್ಟಿದೆ. ಆದರೆ ನಮ್ಮ ಕರ್ನಾಟಕಕ್ಕೆ 385 ಕೋಟಿ ಮಾತ್ರ ನೀಡಿದೆ. ಹಾಗಾಗಿ ನಮ್ಮ ರಾಜ್ಯಕ್ಕೆ ಇದು ಕೇಂದ್ರ ಸರ್ಕಾರ ಮಾಡಿರುವಂಥ ಅನ್ಯಾಯ ಮತ್ತು ತಾರತಮ್ಯದ ವಿರುದ್ಧ ನಾವು ಇವತ್ತು ಪಥಸಂಚಲನ ಚಿತ್ತಾಪುರದಲ್ಲಿ ಮಾಡ್ತಾ ಇದ್ದೀವಿ. ಮತ್ತು ರಾಜ್ಯ ಸರ್ಕಾರ ಇದು ಕೇಂದ್ರ ಸರ್ಕಾರದ ಹಣ ತರಲಿ ವಿಫಲ ಆಗಿದೆ ಅಂತೇಳಿ ರಾಜ್ಯ ಸರ್ಕಾರದ ವಿರುದ್ಧ ಮಾಡ್ತಾ ಇದ್ದೀವಿ. ಹಾಗಾಗಿ ಅನುಮತಿ ನೀಡಿ ಅಂತೇಳಿ ಈಗಾಗಲೇ ನಾವು ಜಿಲ್ಲಾಧಿಕಾರಿ ಹೇಳಿದ್ವಿ. 30ನೇ ತಾರೀಕು ಏನು ಆದೇಶ ಆಗುತ್ತೆ, ಕೋರ್ಟ್ ನ್ಯಾಯಾಲಯ ಏನು ತೀರ್ಪು ಕೊಡುತ್ತೆ ಅದರ ಮುಖಾಂತರ ಜಿಲ್ಲಾಧಿಕಾರಿಗಳು ಮನವಿ ಅಥವಾ ಆದೇಶ ನೀಡ್ತಾರೆ ಅಂತೇಳಿ ಹೇಳಿದ್ದಾರೆ. ನನ್ನ ಹೆಸರು ಮಾಂತೇಶ್ ಜಮಾದಾರ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕಲಬುರಗಿ. ಸೂಕ್ಷ್ಮವಾಗಿ ಭಾಳ ಸೌಹಾರ್ದತೆಯಿಂದ ಸಭೆಯನ್ನಾಗಿದೆ. ಕೊನೆಯದಾಗಿ ಜೋಶಿ ಅವರನ್ನು ಕೈ ತಟ್ಟಿದ್ರೇನೋ ಇದು ಗದ್ದಲ ಮಾಡಂತೇಳಿ ಅವ್ರು ಗದ್ದಲ ಮಾಡಿದ್ರು ಅಷ್ಟೇ. RSS ಇದು ಎಲ್ಲರೂ ಒಂದೇ ಹೇಳಿಕೆ ಆಗಿತ್ತು. ಯಾರು ಹೇಳಿದ್ದು ಫಸ್ಟ್ RSSನವರು ರಾಷ್ಟ್ರಧ್ವಜ ಹಿಡ್ಕೊಂಡು ಮತ್ತೆ ಸಂವಿಧಾನ ಪೀಠ ಹಿಡ್ಕೊಂಡು ಮಾಡಲಿ ಅಂತ ನಮ್ಮದು ಎಲ್ಲರೂ ಆರ್ಕೆ ಹುಡುಗಿಯವ್ರು ಹೇಳಿದ್ರು, ಆಮೇಲೆ ನೀಲಾ ಮೇಡಮ್ ಹೇಳಿದ್ರು, ಮತ್ತು ಭೀಮ್ ಆರ್ಮಿದವರು ಎಲ್ಲರೂ ಹೇಳಿದ್ರು. ಆದರೆ ನಾವು ಹೇಳಿದ್ವಿ RSS ಅದು ಅನಧಿಕೃತ ಆರ್ಗನೈಸೇಷನ್, ಅದಕ್ಕೆ ಅವಕಾಶ ಕೊಡಬೇಡ. ಯಾಕಂದರೆ ನಮ್ಮನ್ನು ಇವತ್ತು DC ಅವ್ರು ನಾವು ಪಥಸಂಚಲನ ಮಾಡ್ತೀವಿ, ಭೀಮನ ಅಡುಗೆ ಮಾಡ್ತೀವಿ ಅಂದಾಗ ನಿಮ್ಮದು ರಿಜಿಸ್ಟ್ರೇಷನ್ ಕಾಪಿ ಕೊಡು ಅಂತ ನಮಗೆ ಕೇಳಿದ್ರು. ಅದರಂತೆ ಅವ್ರನ್ನೂ ಕೇಳಬೇಕಂತ ನಮ್ಮದು ವಾದ ಇತ್ತು ಅಷ್ಟೇ. ಅದು ಕೆಲವರು ವಾದಕ್ಕೆ ಅಂಬರೀಷ್ನವ್ರಿಗೆ ಗೊಂದಲ ಸೃಷ್ಟಿ ಮಾಡಬೇಕಂತ ಅವ್ರು ಕರ್ಕೊಂಡು ಬಂದಿದ್ದರು. ನಿಜವಾಗ್ಲೂ RSS ಹಿಂದಿನಿಂದ ಏನು ಕುತಂತ್ರ ಮಾಡ್ಕೊಂಡಿದೆ, ಆ ನಿಜವಾಗ್ಲೂ ಕುತಂತ್ರ ದುರಂತ ಇವತ್ತು ನಮ್ಮ ಕಣ್ಣಿದ್ರೆ ಇವತ್ತು ಅಂಬರೀಷ್ನವ್ರ ಮೂಲಕ ಮಾಡಿದ್ದಾರೆ ಅಂತೇಳಿ ಹೇಳಿದ್ರು. ಬಟ್ ನೀವು